ಈಗ ಇದಕ್ಕೆ ಅಮ್ಮ ಈಗ ಸರ್ವೆ ನಂಬರಲ್ಲಿ ಇದೆ ಸರ್. ಈಗ ಅವ್ರಿಗೆ ವರ್ಷಗಳಿಂದ ಸಾಲ್ವ್ ಆಗಿರಲ್ಲ. ಈಗ ನೀವು ಸರ್ವೆ ನಂಬರಲ್ಲಿ ಇದೆ ಅಂತ ಹೇಳ್ತಿದ್ದೀರಾ. ಅವ್ರಿಗೆ ಈ ಸ್ವತ್ತು ತಗೊಳ್ಳೋಕ್ಕೆ ಪ್ರೊಸೀಜರ್ ಏನು? ಇವರು ನೋಟಿಫಿಕೇಶನ್ ಮಾಡಿ ಯುಎಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಸರ್. ಎಷ್ಟು ಇದೆ ಫಸ್ಟ್ ಗುರುತಿಸ್ಬೇಕು, ಗಡಿ ಗುರುತಿಸ್ಬೇಕು ಸರ್. ಟ್ರಾನ್ಸ್ಫರ್ ಮಾಡಾದ್ಮೇಲೆ ನಮ್ಮ ಖಾತೆಗೆ ಇದಕ್ಕೆ ಬರುತ್ತೆ ಸರ್, ಪಾಣಿನಲ್ಲಿ ಇವು ಅಂತ ಬರುತ್ತೆ. ಆವಾಗ ನಾವು ಇವ್ರಿಗೆ ಸ್ವಲ್ಪ ಇಶ್ಯೂ ಮಾಡ್ತೀವಿ. ಸರಿ, ಟ್ರಾನ್ಸ್ಫರ್ ಮಾಡಕ್ಕೆ ಬರಲ್ಲ ಸರ್. ಗ್ರಾಮ ಎಕ್ಸ್ಟೆನ್ಷನ್ಗೆ ಸರ್ಕಾರ ಈಗ ನೀವು ಒಂದು ಕೆಲಸ ಮಾಡಿ ಮೇಡಮ್, ತಹಸೀಲ್ದಾರ್ ಮೇಡಮ್ ಅವರು ಇದನ್ನು ಗ್ರಾಮ ಠಾಣೆ ಎಕ್ಸ್ಟೆನ್ಷನ್ಗೆ ನೀವು ಪ್ರಪೋಸಲ್ ಕಳಿಸಿ ಮೇಡಮ್. ಸರ್ಕಾರದಲ್ಲಿ ನಾನು ಫಾಲೋ ಅಪ್ ಮಾಡ್ತೀನಿ, ಮಾಡ್ಕೊಂಡು ಬರ್ತೀನಿ, ಮತ್ತೆ ನಿಮಗೆ ಬರುತ್ತೆ. ನೀವು ಈ ಸ್ವತ್ತು ಕೊಡಿ ಸರ್. ಈ ಗ್ರಾಮ ಠಾಣೆ ಎಕ್ಸ್ಟೆನ್ಷನ್ಗೆ ಯಾವಾಗ ಕಳಿಸ್ತೀರಾ ಮೇಡಮ್ ನೀವು? ಒಂದು 2 ವೀಕ್ಸಲ್ಲಿ ಕಳಿಸಿದ್ರೆ ನಾನು ಬೆಳಗಾವಿ ಅಧಿವೇಶನಕ್ಕೆ ಹೋದಾಗ ಫಾಲೋ ಅಪ್ ಮಾಡಿ ಮಾಡಿಸ್ತೀನಿ. ಅಮ್ಮ ಈಗ ತಹಸೀಲ್ದಾರ್ ಮೇಡಮ್ ಅವರು ಇದನ್ನು ಗ್ರಾಮ ಠಾಣೆ ಎಕ್ಸ್ಟೆನ್ಷನ್ಗೆ ಸರ್ಕಾರಕ್ಕೆ ಪತ್ರ ಬರೀಬೇಕು. ಬರೆದ ಮೇಲೆ ನಾನು ಸರ್ಕಾರದಲ್ಲಿ ಓಡಾಡಿ ಗೌರ್ಮೆಂಟಲ್ಲಿ ಮಾಡಿಸ್ತೀನಿ, ಮತ್ತು ಅದು ಅವ್ರಿಗೆ ಬರುತ್ತೆ. ಇವ್ರಿಗೆ ಬಂದ ಮೇಲೆ ಈ ಸ್ವತ್ತು ಬರುತ್ತೆ. ಇದು ಪ್ರೊಸೀಜರ್ ಆಗ್ಬೋದಾ? ಇದಕ್ಕೆ ಓವರಾಲ್ ಎಷ್ಟು ದಿನ ಬೇಕಾಗ್ಬೋದು ಸರ್? ಸರ್ಕಾರದಿಂದ ಬಂದ ತಕ್ಷಣ ನಾವು ಒಂದು ದಿನ ಕೊಟ್ಬಿಡ್ತೀವಿ ಸರ್. ಅಮ್ಮ ಈಗ ಒಂದು 6 ತಿಂಗಳಿಂದ 1 ವರ್ಷ ಅನ್ಕೊಳ್ರಮ್ಮ ಅಲ್ವಾ? ಅಷ್ಟರೊಳಗಡೆ ನಾನು ಇದು ಓಡಾಡಿ ಮಾಡಿಸ್ಕೊಡ್ತೀನಮ್ಮ. ಏನು ಬ್ರದರ್ ಅಲ್ವಾ? ಕೆಲವು ಮನೆಗೆ ಆಗಿದೆ ಅಂತಲ್ಲ. ಏನ್ ಮಾಡಿದ್ದಾರೆ, ಈ ಪ್ರೆಷರ್ ಕೊಟ್ಬಿಟ್ಟಿದ್ದಾರೆ ಸರ್. ಕೆಲವು ಪಿಡಿಒಗಳ ಮೇಲೆ ಏನ್ ಮಾಡಿದ್ದಾರೆ, ಕೇಸ್ ಹಾಕಿದ್ದಾರೆ ಸರ್. ಯಾಕಂದ್ರೆ ನಮ್ಮ ಪಂಚಾಯತಿಗೆ ರೈಟ್ಸ್ ಇರಲ್ಲ ಸರ್. ಎಲ್ಲ ರೈಟ್ಸ್ ಸಹ ಕಂದಾಯ ಇಲಾಖೆಗೆ ಇರುತ್ತೆ, ನಮಗೆ ರೈಟ್ಸ್ ಇರಲ್ಲ. ಇವ್ರು ಟ್ರಾನ್ಸ್ಫರ್ ಮಾಡಿದ ಮೇಲೆ ಮಾತ್ರ ನಾವು ಇಶ್ಯೂ ಮಾಡೋಕ್ಕಾಗುತ್ತೆ ಸರ್. ಮುಂಚೆ ಪ್ರೆಷರ್ಗೆ ಏನು ಮಾಡ್ಬಿಟ್ಟಿದ್ದಾರೆ, ಇಶ್ಯೂ ಮಾಡ್ಬಿಟ್ಟಿದ್ದಾರೆ. ಈಗೆಲ್ಲ ಒಂದು ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ ಸರ್. ಈ ಸ್ವತ್ತು ಮಾಡಬೇಕಾದ್ರೆ ಒಂದೊಂದಕ್ಕೂ ದಾಖಲೆ ಅಪ್ಲೋಡ್ ಮಾಡಿದ ಮೇಲೆ ಬರುತ್ತೆ ಸರ್. ಬಟ್ ಏನು ತೊಂದರೆ ಆಗಲ್ಲಲ್ವಾ ಯಾರಿಗೂ? ಇವ್ರಿಗೆ ಯಾರಿಗೂ ಏನು ಪ್ರೆಷರ್ ಆಗ್ತಿಲ್ಲ. ಇವ್ರಿಗೆ ಈ ಸ್ವತ್ತು ಅಷ್ಟೇ ಬೇಕು, ಯಾರು ಖಾಲಿ ಮಾಡೋದೇನಿಲ್ಲ. ಹೋಗಿ ಬ್ಯಾಂಕ್ ಅಲ್ಲಿ ಪತ್ರ ಇಕ್ಕಿ ಅಮೌಂಟ್ ತಗೋಬಹುದಲ್ಲ ನೀವು? ಅದು ಹೇಳ್ಬಿಟ್ರೆ ಹಂಗಾದ್ರೆ ಇವಾಗ ಕಷ್ಟಕ್ಕೆ ಒಂದು ಮನೆ ಕಟ್ಟಬೇಕು, ಯಾರು ಕೊಡ್ಬೇಕಾರೆ? ಇಲ್ಲ ಅದಕ್ಕೆ ಅದು ಈ ಸತ್ತು ಇದೊಂದು ನಿಮಿಷ ಅಣ್ಣ, ಏನಣ್ಣ ಅದು? ಮೂಲ ಗ್ರಾಮ ಬಂದ್ಬಿಟ್ಟು ರಾಯನ್ಕಲ್ ಗ್ರಾಮ, ಸರ್ವೆ ನಂಬರ್ 42 ಸರ್. ಸರ್ವೆ ನಂಬರ್ 42 ರಾಯನ್ಕಲ್ ಗ್ರಾಮ. ಪ್ರೆಸೆಂಟ್ ನಮ್ಮ ಸರ್ವೆ ದಾಖಲೆ ಪ್ರಕಾರ 42/1 ಅಂತ ಪಾಣಿ ಸಿಂಗಲ್ ಪಾಣಿ ಸಪರೇಟ್ ಆಗಿದೆ. ಆದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ 4 ಜನ RTC ದಾರರು, 4 ಜನ ಪೌತಿ ಆಗಿದ್ದಾರೆ. ಪೌತಿ ವಾರ್ಷಿಕ ಖಾತೆ ಮಾಡಾದ್ಮೇಲೆ ಬೇಕಾದ್ರೆ ಅವರು ವಿಭಾಗಕ್ಕೆ ಅರ್ಜಿ ಕಟ್ಟಿದ್ರೆ ಕಾನೂನು ಪ್ರಕಾರ ಅದು ಈಗ ಪಾಪ ಏನು ಪೌತಿ ಖಾತೆ ಆಗುತ್ತೆ ಸರ್. ಏಮ್ಮ అందరూ విభాగం చేస్తారు. ಪರಾಡಿ ತೀರ್ಪು ಸರ್, ಒಳ್ಳೆ ಪರಾಡಿಂದ ಅದೇ ಪೌತಿ ಖಾತೆ ಆಗ್ಬೇಕು ಸರ್. ಅವರು ವಂಶವೃಕ್ಷ ಹಾಕ್ಬಿಟ್ಟು ತಹಸೀಲ್ದಾರ್ ಪ್ರಕಾರ ಪೌತಿ ಈಗ ಹೆಂಗೆ ಇದು? ತಿಳ್ಕೊಂಡಿರೋರು ಬರೆಯೋರು ಇದ್ರೆ ಈಗಲೇ ಅರ್ಜಿ ತಗೊಂಡ್ಬಿಟ್ಟು ಈಗ ಒಂದು ನಿಮಿಷ, మీరు ఎవరన్నా ಇಡೋಗ್ರು ಮಂಜಣ್ಣ ಅದು ಡೀಟೇಲ್ಸ್ ತಗೊಂಡು ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಈಗಲೇ ಅರ್ಜಿ ಬರ್ಕೊಡಿ, ನಾವು ಪೌತಿ ಖಾತೆಗೆ ಅಪ್ಲೈ ಮಾಡ್ತೀವಿ. ಮೇಡಮ್ 4 ಜನ ಇದ್ದಾರೆ, ತುಂಬಾ 4 ಜನ ತುಂಬಾನು ಇದು ಮಾಡ್ಕೊಂಡು ಅಮ್ಮ ಇಡು. ಮಂಜಣ್ಣ ಒಂದು ಅರ್ಜಿ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಅಡ್ರೆಸ್ ಮಾಡೋರು ಸೈನ್ ಮಾಡಿಸ್ಕೊಡಿ. ಅಮ್ಮ ಅಪ್ಲೈ ಈಡೇ ಸೇಪಿಸ್ತಾನೆ. ಆಡ್ಕೋ ಹೋಗಿ ಮಂಜಣ್ಣ.